Hello, my dear students. In this, I'm just taken another problem under ABC accounting. ಸೊ ನಿಮಗೆ ಎ ಬಿ ಸಿ ಅಕೌಂಟಿಂಗಲ್ಲಿ ಅವರು 6 ಮಾರ್ಕ್ಸ್ಗಾರು ಕೊಡಲಿ 7 ಮಾರ್ಕ್ಸ್ಗಾರು ಕೊಡಲಿ ಅಥವಾ 14 ಮಾರ್ಕ್ಸ್ಗೆ ಕೊಡಲಿ, ಸೊ ನೀವು ಎ ಬಿ ಸಿಲಿ ಫಾರ್ಮ್ಯಾಟು ಕೂಡ ಇಲ್ಲ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಮೈಂಡಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಬೇಕು. ಎ ಬಿ ಸಿ ಅಕೌಂಟಿಂಗ್ ಅಂದರೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ನಿಲ್ಲಿಸಬೇಕು ಅಂತ. ಸೊ ಇವಾಗಲೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ, ಫೈನ್. ಬಟ್ ಫರ್ದರಾಗಿ ನಾನು ಬೇರೆ ಪ್ರಾಬ್ಲಮ್ಸ್ನ ನಿಮಗೆ ಕೊಟ್ಟಾಗ ಅದನ್ನ ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಅದಕ್ಕೆ ಯಾವ ರೀತಿ ಮೈಂಡ್ ಸೆಟ್ ನೀವು ಏನೇನೆಲ್ಲ ಕ್ವೆಶನಲ್ಲಿ ಹುಡುಕಬೇಕು ಅನ್ನೋದನ್ನ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಸೊ ಇಲ್ಲೇ ನೋಡಿ, ನಾನು ನಿಮಗೆ ಈ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸಪೋಸ್ ನೀವು ಫೈನಲ್ ಇಯರ್ ಬಿ ಕಾಮ್ ಸ್ಟೂಡೆಂಟ್ಸು ಎ ಬಿ ಸಿ 3 ಜನನು 3 ಸೆಕ್ಷನ್ ಸ್ಟೂಡೆಂಟ್ಸು ಗೋವಾಗೆ ಏನು ಟ್ರಿಪ್ ಹೋಗ್ತೀರಾ ಅಂದ್ಕೊಳ್ಳಿ, ಟೂರ್ ಹೋಗ್ತೀರಾ, ಅಲ್ಲಿ ವಾಟರ್ ಗೇಮ್ಸ್ ಪ್ಲೇ ಮಾಡ್ತೀರಾ. ಸೊ ಟ್ರಿಪ್ ಹೋಗಿದ್ದ ದುಡ್ಡು ಇಲ್ಲಿ ಬೇಕಾಗಿಲ್ಲ, ಅರ್ಥ ಆಯ್ತಾ? ಬಟ್ ಅಲ್ಲಿ ವಾಟರ್ ಗೇಮ್ಸ್ ಯಾರೆಲ್ಲ ಪ್ಲೇ ಮಾಡ್ತಾರೋ ಅವ್ರಿಗೆ ಮಾತ್ರ ವಾಟರ್ ಗೇಮ್ಸ್ ಅಮೌಂಟ್ ಅಂದರೆ ಸ್ಪೋರ್ಟ್ಸ್ ಅಮೌಂಟ್ ಚಾರ್ಜ್ ಮಾಡ್ತಾರೆ. ಇವಾಗ ಒಂದಷ್ಟು ಜನ ಸ್ಟೂಡೆಂಟ್ಸ್ ಸ್ಪೋರ್ಟ್ಸ್ ನೀವು ಪ್ಲೇ ಮಾಡ್ತೀರಾ, ಓವರಾಲ್ ಅಲ್ಲಿ ನಿಮಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಎಲ್ಲರಿಗೂ ಸೇರಿಸಿ 1,00,000 ರೂಪಾಯಿ. ಸೊ 1,00,000 ರೂಪಾಯಿ ಅಂದರೆ ಇವಾಗ ನೀವು ಪರ್ ಸ್ಟೂಡೆಂಟ್ಗೆ ಎಷ್ಟಾಯಿತು, ಒಂದು ಸೆಕ್ಷನ್ಗೆ ಎಷ್ಟಾಯಿತು ಅನ್ನೋದನ್ನ ನೀವು ಇವಾಗ ತಿಳ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ. ಆವಾಗಲೇ ಅವ್ರ ಹತ್ರಿಂದ ಅಮೌಂಟ್ ನೀವು ಕಲೆಕ್ಟ್ ಮಾಡ್ಕೋಬೋದು. ಸೊ ದ್ಯಾಟ್ ಯು ಹ್ಯಾವ್ ಟೇಕನ್ ದ್ಯಾಟ್ ಫ್ರಮ್ ಎ ಸೆಕ್ಷನ್ ಇಟ್ ಇಸ್ 20. ನೀವು ಫಸ್ಟೇ ವಾಟರ್ ಗೇಮ್ಸ್ ಆಡೋಕ್ಕೂ ಮುಂಚೆನೇ ಎಷ್ಟೆಷ್ಟು ಜನ ಅಂತ ಕೌಂಟ್ ಮಾಡಿಕೊಂಡು ನೀವು ಆ ವಾಟರ್ ಗೇಮ್ಸ್ ಆಡೋಕ್ಕೆ ಹೋಗಿರ್ತೀರ. ಸೊ ಎ ಸೆಕ್ಷನಿಂದ 20, ಬಿ ಸೆಕ್ಷನಿಂದ 30, ಸಿ ಸೆಕ್ಷನಿಂದ 50 ಸ್ಟೂಡೆಂಟ್ಸ್ ಹೋಗಿರ್ತೀರ, ಅರ್ಥ ಆಯ್ತಾ? ಸೊ ಇದು ಪ್ರಾಬ್ಲಮಲ್ಲಿ ನಾವು ಈ 1,00,000ನ ಕಾಸ್ಟ್ ಪೂಲ್ ಅಂತ ಹೇಳ್ತೀವಿ. ಕಂಪ್ನೀಸಲ್ಲಿ ಡಿಪಾರ್ಟ್ಮೆಂಟ್ಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ, ಓವರ್ ಹೆಡ್ಸ್ ಅಂತ. ಈ 20, 30, 50 ಅಂತ ಇದೆಯಲ್ಲ, ಇದನ್ನು ನಾವು ಕಾಸ್ಟ್ ಡ್ರೈವರ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸಲ್ಲಿ. ಓಕೆ, ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಇವಾಗ ಫೈನಲಿ ನಾವೇನು ಮಾಡ್ತೀವಿ, ಅದನ್ನ ಪರ್ ಸ್ಟೂಡೆಂಟ್ಗೆ ಏನು ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಏನು ಮಾಡ್ತೀವಿ, 1,00,000 ಡಿವೈಡೆಡ್ ಬೈ ಎಷ್ಟು ಸ್ಟೂಡೆಂಟ್ಸು, 20, 30 + 50 100 ಆಯ್ತಲ್ವಾ? ಸೊ 1,00,000 ಡಿವೈಡೆಡ್ ಬೈ 100 ಯು ವಿಲ್ ಗೆಟ್ 1,000. ಅಂದರೆ ಒಂದು ಸ್ಟೂಡೆಂಟ್ಗೆ 1,000 ರೂಪೀಸ್ ಬಿತ್ತು ವಾಟರ್ ಸ್ಪೋರ್ಟ್ಸ್ ಪ್ಲೇ ಮಾಡೋದಕ್ಕೆ. ಸೊ ಅದನ್ನೇ ನಾನು ಇವಾಗ ಸಪೋಸ್ ನಮಗೆ ಸಿ ಸೆಕ್ಷನಿಗೆ ಮಾತ್ರ, ಸಿ ಸೆಕ್ಷನ್ ಸ್ಟೂಡೆಂಟ್ಸಿಗೆ ಮಾತ್ರ ಎಷ್ಟು ಆಗುತ್ತೆ ಅಂತ ಗೊತ್ತಾಗಬೇಕು ಅಂತಂತಂದರೆ, ಪ್ರಾಬ್ಲಮಲ್ಲಿ ಹೀಗೆ ಕೇಳಿರ್ತಾರೆ. ಅಲ್ಲಿ ಪ್ರಾಡಕ್ಟ್ ಎ ಬಿ ಸಿ 3 ಇದ್ರೂ ಕೂಡ ಒಂದು ಪ್ರಾಡಕ್ಟ್ ಕೊಟ್ಬಿಟ್ಟು ಅದಕ್ಕೆಷ್ಟು ಓವರ್ ಹೆಡ್ಸ್ ಆಯಿತು ಅಂತ ಕೇಳ್ತಾರೆ. ಸೊ ಆ ಥರ ಇರಬೇಕಾದ್ರೆ ಇವಾಗ ನೋಡಿ, ಇವಾಗ ನಾವು ಇವಾಗ ಈ ಎಕ್ಸಾಂಪಲ್ಗೆ ತೊಗೊಳ್ಳೋಣ. ಸಿ ಸೆಕ್ಷನ್ಗೆ ಎಷ್ಟಾಯಿತು, ಒಂದು ಸ್ಟೂಡೆಂಟ್ಗೆ 1,000 ಅಂದರೆ 50 ಸ್ಟೂಡೆಂಟ್ಸ್ ಇದ್ದಾರೆ, 50,000. ಸೊ ಸಿ ಸೆಕ್ಷನಿಂದ 50,000 ಕಲೆಕ್ಟ್ ಆಗಬೇಕು, ಅರ್ಥ ಆಯ್ತಾ? ಸೊ ಈ ಥರ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಈ ಥರ ತೊಗೋಬೇಕಾದ್ರೆ ಇಲ್ಲಿ ನೋಡಿ, ಇದನ್ನೇ ನಾವು ಪ್ರಾಬ್ಲಮ್ಗೆ ಅಳವಡಿಸ್ಕೋಬೇಕು ಅಂತಂತಂದರೆ, ಪ್ರಾಬ್ಲಮಲ್ಲಿ ಏನಿರುತ್ತೆ, ಮೋರ್ ದೆನ್ 1 ಕಾಸ್ಟ್ ಪೂಲ್ ಇರುತ್ತೆ, ಮೋರ್ ದೆನ್ 1 ಕಾಸ್ಟ್ ಡ್ರೈವರ್ ಇರುತ್ತೆ. ಸೊ ಅದನ್ನ ನಾವು ಒಂದು ಕಂಪ್ನೀಲಿ 3 ಥರ ಪ್ರಾಡಕ್ಟ್ಸ್ ಉತ್ಪಾದನೆ ಮಾಡೋಂಗೆ ಅರ್ಥ ಮಾಡ್ಕೊಬೇಕು. ಕಾಸ್ಟ್ ಪೂಲ್ ಕೊಟ್ಟಿರ್ತಾರೆ, ಕಾಸ್ಟ್ ಡ್ರೈವರ್ ಇರುತ್ತೆ. ಸೊ ಅದಕ್ಕೆ ಈ ಫಾರ್ಮುಲಾ ಅಪ್ಲೈ ಮಾಡ್ಕೊತೀವಿ, ಕಾಸ್ಟ್ ಪೂಲ್ ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್. ಸೊ ನಮಗೆ ಕಾಸ್ಟ್ ಡ್ರೈವರ್ ರೇಟ್ ಬೇಕು, ಅರ್ಥ ಆಯ್ತಾ? ಪರ್ ಕಾಸ್ಟ್ ಡ್ರೈವರ್ ರೇಟ್ ಬೇಕಾಗಿರುತ್ತೆ. ಸೊ ಇದನ್ನ ವರ್ಕಿಂಗ್ ನೋಟಲ್ಲಿ ಕಂಡುಹಿಡ್ಕೊಳ್ತೀವಿ, ಇದನ್ನ ಸ್ಟೇಟ್ಮೆಂಟಲ್ಲಿ ತೋರಿಸ್ತೀವಿ. ಇಲ್ಲಿ ಇದು ನೋಡಿ, ಒಂದೇ ಒಂದು ಕಾಸ್ಟ್ ಪೂಲ್ ಬಗ್ಗೆ ಇದೆ. ಅಲ್ಲಿ ಮೋರ್ ದೆನ್, ಅಫ್ಕೋರ್ಸ್ ಒಂದು ಪ್ರಾಡಕ್ಟ್ನ ಉತ್ಪಾದನೆ ಮಾಡಬೇಕಂದ್ರೆ ಮೋರ್ ದೆನ್ 1 ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ಮೋರ್ ದೆನ್ 1 ಎಕ್ಸ್ಪೆನ್ಸಸ್ಗೆ ಇದೇ ಥರ ನಾವು ಹಾಕಿ ತೋರಿಸ್ತೇವೆ, ಅರ್ಥ ಆಯ್ತಾ? ಸೊ ಫರ್ದರ್ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಎ ಬಿ ಸಿ ಅಕೌಂಟಿಂಗಲ್ಲಿ ಕ್ವೆಶನ್ ಹೇಗಿರುತ್ತೆ ಅಂತಂದರೆ, ಟೋಟಲ್ ಕಾಸ್ಟ್ ಅಥವಾ ಟೋಟಲ್ ಓವರ್ ಹೆಡ್ ಕಾಸ್ಟ್ ಕಂಡುಹಿಡಿಯೋಕ್ಕೆ ಹೇಳಿರ್ತಾರೆ. ನೀವು ಏನು ಮಾಡ್ತೀರಾ, ಕ್ವೆಶನಲ್ಲಿ ಕಾಸ್ಟ್ ಪೂಲ್ ಆ್ಯಂಡ್ ಕಾಸ್ಟ್ ಡ್ರೈವರ್ ಅನ್ನೋದು ಯಾವ್ದು ಅಂತ ಕಂಡುಹಿಡ್ಕೊತೀರಾ. ಸೊ ಅದು ತಿಳ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ವರ್ಕಿಂಗ್ ನೋಟ್ ಹಾಕ್ಕೊತೀರಾ. ವರ್ಕಿಂಗ್ ನೋಟಲ್ಲಿ ಅದೇ ಕಾಸ್ಟ್ ಪೂಲ್ ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್ ಅಂತ ತೊಗೊಂಡ್ರೆ ಕಾಸ್ಟ್ ಪರ್ ಡ್ರೈವರ್ ನಿಮಗೆ ಸಿಗುತ್ತೆ. ಸೊ ಸ್ಟೇಟ್ಮೆಂಟಲ್ಲಿ ಕಾಸ್ಟ್ ಶೀಟ್ ಥರನೇ ಪ್ರಿಪೇರ್ ಮಾಡ್ತೀರಾ. ಪ್ರೈಮ್ ಕಾಸ್ಟ್ ತನಕನೂ ಏನೆಲ್ಲ ಇನ್ಫಾರ್ಮೇಷನ್ ಆ ಒಂದು ಪ್ರಾಡಕ್ಟಿಗೆ ಕೊಟ್ಟಿರ್ತಾರೋ, ಡೈರೆಕ್ಟ್ ಲೇಬರ್, ಮೆಟೀರಿಯಲ್ಸ್, ಎಕ್ಸ್ಪೆನ್ಸಸ್ ಏನು ಆ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೋ ಅದನ್ನ ಡೈರೆಕ್ಟಾಗಿ ಹಾಕ್ಕೊಂಡು ಪ್ರೈಮ್ ಕಾಸ್ಟ್ ಕಂಡಿಡಿದ ಮೇಲೆ ನೆಕ್ಸ್ಟ್ ಓವರ್ ಹೆಡ್ಸ್ಗೆ ಬಂದಾಗ
ಏನು ಮಾಡ್ತೀವಿ, ಕಾಸ್ಟ್ ಪರ್ ಡ್ರೈವರ್ನ ತೊಗೊಳ್ತೀವಿ. ಇಲ್ಲಿ ಕಂಡಿಡ್ದಿರ್ತೀವಲ್ವ, ಅದನ್ನೇ ಕಾಸ್ಟ್ ಪರ್ ಡ್ರೈವರ್ ಇಂಟು ನಂಬರ್ ಆಫ್ ಡ್ರೈವರ್ಸ್. ಆಯಿತಾ? ಕಾಸ್ಟ್ ಪರ್ ಡ್ರೈವರ್ ಇಂಟು ನಂಬರ್ ಆಫ್ ಡ್ರೈವರ್ಸ್ ಅಂತ ಮಾಡಿದಾಗ ನಮಗೆ ಇದು ಒಂದು ಕಾಸ್ಟ್ ಪೂಲ್ಗೆ ಸಂಬಂಧಪಟ್ಟ ಹಾಗೆ ಈ ಥರ ಅಲ್ಲಿ ಪ್ರಾಬ್ಲಮಲ್ಲಿ ಯೂಶ್ವಲಾಗಿ 2-3 ಕೇಳಿರ್ತಾರೆ. ಇವಾಗ ನೀವು ಲಾಸ್ಟ್ ಪ್ರಾಬ್ಲಮಲ್ಲಿ 3 ಕಾಸ್ಟ್ ಪೂಲ್ ಇತ್ತು, ಅದಕ್ಕೆ 3 ಕಾಸ್ಟ್ ಪೂಲ್ಗೂ ನೀವು ಕಂಡುಹಿಡಿದ್ರಿ ಪರ್ ಯೂನಿಟ್ ಟೋಟಲ್. ಸೊ ಅದೇ ಥರನೇ ಇದೊಂದು ನೆನಪಿಟ್ಕೊಂಡ್ರೆ ಆ 3 ಕಾಸ್ಟ್ ಪೂಲ್ಗೂ ಅದೇ ಥರ ಮಾಡಬೇಕಾಗಿರುತ್ತೆ. ಅವರು 3 ಕೇಳಿರ್ತಾರೋ, 2 ಕೇಳಿರ್ತಾರೋ, ಇಲ್ವಾ 5 ಕೇಳಿರ್ತಾರೋ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಅಷ್ಟು ಕಾಸ್ಟ್ ಪೂಲ್ಗೂ ನೀವು ಈ ಥರ ಮಲ್ಟಿಪ್ಲೈ ಮಾಡಿಕೊಂಡು ಪರ್ ಯೂನಿಟ್ ಆ್ಯಂಡ್ ಆಲ್ಸೋ ಟೋಟಲ್ ಕಾಸ್ಟನ್ನು ಕಂಡುಹಿಡ್ಕೊತೀರ. ಫೈನಲಿ ನಿಮಗೆ ಅದೇ ಟೋಟಲ್ ಕಾಸ್ಟ್, ಟೋಟಲ್ ಓವರ್ ಹೆಡ್ ಕಾಸ್ಟ್ ಸಿಗುತ್ತೆ. ಅಷ್ಟೇ, ಪ್ರಾಬ್ಲಮ್ ಮುಗಿಯುತ್ತೆ. ಸೊ ಇದು 6 ಮಾರ್ಕ್ಸ್ ಆದರೂ ಆಗಿರಲಿ, 14 ಮಾರ್ಕ್ಸ್ ಆದರೂ ಆಗಿರಲಿ, ನೀವು ಇದೇ ಫಾರ್ಮ್ಯಾಟ್ನ ಅಳವಡಿಸ್ಕೊಳ್ತೀರ. ಇದೇ ನಿಮ್ಮ ತಲೆಗೆ ಬರಬೇಕು ABC ಅಕೌಂಟಿಂಗಲ್ಲಿ. ಸೊ ಇದನ್ನ ನೆನಪಿಟ್ಕೊಂಡು ನಾವು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ದಿ ಬಡ್ಜೆಟೆಡ್ overhead and cost driver volumes of ZAR Limited are as follows. Okay, the cost pool, budgeted overhead, they have given the cost pool. Budgeted overhead means rupees they have given, and also cost driver related to these cost pools, and also budgeted volume they have given. Okay, this is for all the products, all the batches. They may produce more than one product or more than one batch. So at that time they will give overall information. Okay, so the company has produced a batch of 2500 components of AZ4. Okay, so ಒಂದು ಕಾಂಪೊನೆಂಟ್ AZ4 ಅನ್ನೋ ಕಾಂಪೊನೆಂಟ್ ಎಷ್ಟು 2500 ಉತ್ಪಾದನೆ ಮಾಡಿದ್ದಾರೆ. ಓಕೆ, ಇಟ್ಸ್ ಮೆಟೀರಿಯಲ್ ಕಾಸ್ಟ್ ವಾಸ್ rupees 1,10,000. ಅದಕ್ಕೆ ಮೆಟೀರಿಯಲ್ ಎಷ್ಟು ಬೇಕಾಗಿತ್ತು, 1,10,000. ಆ್ಯಂಡ್ ಲೇಬರ್ ಕಾಸ್ಟ್ ಇಲ್ಲಿ ಕೋಟ್ ಅಂತ ಇದೆ, ಇಟ್ಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್, ಪ್ರಿಂಟಿಂಗ್ ಮಿಸ್ಟೇಕ್. ಇದು ಕಾಸ್ಟ್ rupees 1,90,000. ಓಕೆ, ಲೇಬರ್ ಕಾಸ್ಟ್ ಇವೆರಡು ಡೈರೆಕ್ಟ್ ಮೆಟೀರಿಯಲು, ಡೈರೆಕ್ಟ್ ಲೇಬರ್ ಆಗುತ್ತೆ. ಸೊ ಇದು ಪ್ರೈಮ್ ಕಾಸ್ಟಲ್ಲಿ ಡೈರೆಕ್ಟಾಗಿ ನಾವು ಹಾಕ್ಕೊತೀವಿ. ದಿ ಯೂಸೇಜ್ ಆಫ್ ಆ್ಯಕ್ಟಿವಿಟೀಸ್ ಆಫ್ ದಿಸ್ ಬ್ಯಾಚ್ ಆರ್ ಆ್ಯಸ್ ಫಾಲೋಸ್. ಇಲ್ಲಿ ಬ್ಯಾಚ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಈ ಬ್ಯಾಚಿಗೆ ಮಾತ್ರ ನಾವು ಕಂಡುಹಿಡ್ತೀವಿ. ನೆಕ್ಸ್ಟ್ ಮೆಟೀರಿಯಲ್ ಆರ್ಡರ್ಸ್ ಎಷ್ಟು 21, ಸೆಟಪ್ಸ್ ಆಫ್ ಮೆಷಿನು 19, ಮೇಂಟೆನೆನ್ಸ್ ಹವರ್ಸ್ 510, ನಂಬರ್ ಆಫ್ ಇನ್ಸ್ಪೆಕ್ಷನ್ 26, ಮೆಷಿನ್ ಹಾರ್ಸ್ 1300. ನೋಡಿ ಇಲ್ಲಿ ಇದೆಲ್ಲ ಕಾಸ್ಟ್ ಡ್ರೈವರ್. ಸೊ ಕಾಸ್ಟ್ ಡ್ರೈವರ್ ಓವರಾಲ್ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಈ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟ ಹಾಗೆ ಮೆಟೀರಿಯಲ್ ಆರ್ಡರ್ ಎಷ್ಟು ಬರೀ 21. ಅರ್ಥ ಆಯ್ತಾ? ಇನ್ನು ಬೇರೆ ಬ್ಯಾಚಸ್ಸು ಇದೆ, ಅದಕ್ಕೆ ಓವರಾಲ್ 900 ಆಗಿದೆ. ಬಟ್ ಇಲ್ಲಿ ಈ ಬ್ಯಾಚ್ಗೆ ಇದಕ್ಕೆ ಮಾತ್ರ AZ4 ಅನ್ನೋ ಬ್ಯಾಚಿಗೆ ಮಾತ್ರ ಎಷ್ಟು 21 ಆರ್ಡರ್ಸ್. ಅರ್ಥ ಆಯ್ತಾ? ಸೊ ಅದೇ ಥರ ಮೆಷಿನ್ ಸೆಟಪ್ಸ್, ಅವರ್ಸ್, ಇನ್ಸ್ಪೆಕ್ಷನ್ಸು, ಮೆಷಿನ್ ಅವರ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಕಾಸ್ಟ್ ಡ್ರೈವರ್ ರೇಟ್ಸ್ ದಟ್ ಆರ್ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ appropriate amount of overhead to this batch and ascertain the cost of the batch of the component using activity based costing. Activity based costing ಯೂಸ್ ಮಾಡಿ ಎಷ್ಟು ಈ ಬ್ಯಾಚ್ಗೆ ಎಷ್ಟು ಕಾಸ್ಟ್ ಆಗಿರುತ್ತೆ, ಓವರ್ ಹೆಡ್ ಕಾಸ್ಟ್ ಎಷ್ಟಾಗಿದೆ ಅಂತ ಕಂಪ್ಯೂಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅದ್ರ ಪ್ರಾಬ್ಲಮ್ನ ನಾವು ಇವಾಗ ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು. ಕಾಂಪಿಟೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್ಸ್. ಸೊ ಇದನ್ನು ನೀವು ವರ್ಕಿಂಗ್ ನೋಟ್ ನಂಬರ್ 1, 2, 3, 4, 5 ಅಂತ ಹಾಕೊಬಹುದು. ಓಕೆನಾ? ಕಾಂಪಿಟೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟ್ಸ್ ಅಂತ ಹಾಕ್ಕೊಂಡು ವರ್ಕಿಂಗ್ ನೋಟ್ ನಂಬರ್ 1, 2, 3, 4, 5 ಹಾಕ್ಕೊಂಡು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್. ಸೊ ಏನೆಲ್ಲ ಕಾಸ್ಟ್ ಪೂಲ್ಸ್ ಕೊಟ್ಟಿದ್ದಾರೋ, ಕಾಸ್ಟ್ ಪೂಲ್ಸ್ 5 ಕೊಟ್ಟಿದ್ದಾರೆ ನೋಡಿ. ಕ್ವೆಶನಲ್ಲಿ 5 ಕಾಸ್ಟ್ ಪೂಲ್ಸ್ ಕೊಟ್ಟಿದ್ದಾರೆ. 5 ಕಾಸ್ಟ್ ಪೂಲ್ಸ್ ಎಷ್ಟು ವರ್ಕಿಂಗ್ ನೋಟ್ ಬರಬೇಕು ಅಂತಂದರೆ ಎಷ್ಟು ಇಲ್ಲಿ ಎಕ್ಸ್ಪೆನ್ಸಸ್ ಕಾಸ್ಟ್ ಪೂಲ್ಸ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ವರ್ಕಿಂಗ್ ನೋಟ್ಸ್ ಬೇಕಾಗಿರುತ್ತೆ. ಅರ್ಥ ಆಯ್ತಾ? ಸೊ ಆ ವರ್ಕಿಂಗ್ ನೋಟ್ಸ್ಗೆ ಅಷ್ಟಕ್ಕೆ ಕಾಸ್ಟ್ ಪೂಲ್ ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಓವರಾಲ್ ಎಷ್ಟು ಕೊಟ್ಟಿದ್ದಾರೋ ಅಷ್ಟೇ ತೊಗೋಬೇಕು. 900 ನೋಡಿ, ಕ್ವಶನಲ್ಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಅದನ್ನೇ ಕಾಸ್ಟ್ ಪೂಲ್ ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್. ಸೊ ನಮಗೆ ಕಾಸ್ಟ್ ಡ್ರೈವರ್ ರೇಟ್ ಇಲ್ಲಿ ಸಿಕ್ಕಿದೆ. ಇದನ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ, ಸ್ಟೇಟ್ಮೆಂಟ್ ನಾವು ಪ್ರಿಪೇರ್ ಮಾಡ್ತೀವಿ. ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಆಫ್ ಬ್ಯಾಚ್ ಆಫ್ ಕಾಂಪೋನೆಂಟ್ AZ4. ಕಾಂಪೋನೆಂಟ್ ಹೆಸರೇನು AZ4.
ಸೊ ಈ AZ4 ಅನ್ನೋ ಕಾಂಪೊನೆಂಟ್ಸು ಒಂದು ಬ್ಯಾಚಲ್ಲಿ ಉತ್ಪಾದನೆ ಆಗ್ತಿದೆ. ಸೊ ಇದಕ್ಕೆ ನಾವು ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಿದ್ದೀವಿ. ಸೊ ಡೈರೆಕ್ಟ್ ಮೆಟೀರಿಯಲ್ಸ್ ಲೇಬರ್ ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರು. ಇದು ನೋಡಿ, ಬ್ಯಾಚ್ ಸೈಜ್ 2500 ಕಾಂಪೊನೆಂಟ್ಸ್ ಅಂತ ಬರ್ಕೊಬೇಕು. ಸೊ ಇದ್ರದ್ದು ಎಷ್ಟು ಪ್ರೈಮ್ ಕಾಸ್ಟು 3 lakh. ಓಕೆ, ಸೊ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನು ಕೊಟ್ಟಿಲ್ಲ, ಏನು ಕೊಟ್ಟಿದ್ದಾರೆ ಡೈರೆಕ್ಟ್ ಮೆಟೀರಿಯಲ್ ಲೇಬರ್ ಕೊಟ್ಟಿದ್ದಾರೆ, ಅದೆರಡೂ ಸೇರಿಸಿ ಪ್ರೈಮ್ ಕಾಸ್ಟ್ ಅಂತ ಹಾಕೊಂಡಾಯ್ತು. ನೆಕ್ಸ್ಟ್ ಓವರ್ ಹೆಡ್ಗೆ ಬಂದಾಗಲೇ ನಮಗೆ ABC ABC ಅಕೌಂಟಿಂಗ್ ಅನ್ನೋದು ಡಿಫ್ರೆಂಟು. ಇದು ಇಲ್ಲಿ ನೋಡಿದಾಗಲೇ ಯಾರು ಕೂಡ ABC ಅಕೌಂಟಿಂಗ್ ಪ್ರಿಪೇರ್ ಮಾಡಿದ್ದಾರೆ ಅನ್ನೋದು ಗೊತ್ತು ಮಾಡ್ಕೊಳ್ಳೋದು. ಇವಾಗ ನಾವು ಕೂಡ ABC ಅಕೌಂಟಿಂಗ್ ಇಲ್ಲಿಂದ ಚೇಂಜ್ ಆಗುತ್ತೆ, ಬೇರೆ ರೀತಿ ನಾವು ಪ್ರಿಪೇರ್ ಮಾಡ್ತೀವಿ ಅಂತ ತಿಳ್ಕೊಬೇಕು. ಒರಿಜಿನಲ್ ಕಾಸ್ಟ್ ಶೀಟ್ ನಿಮ್ಗೆ ಗೊತ್ತಿದೆ, ಬಟ್ ABC ಅಕೌಂಟಿಂಗಲ್ಲಿ ಜಸ್ಟ್ ಓವರ್ ಹೆಡ್ಸ್ ಈ ಥರ ಇರುತ್ತೆ. ಕಾಸ್ಟ್ ಪೂಲ್, ಕಾಸ್ಟ್ ಡ್ರೈವರ್, ಇದು ನಿಮ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಎಷ್ಟು ಕಾಸ್ಟ್ ಪೂಲ್ಸ್ ಇದೆಯೋ ಅಷ್ಟು ಹೆಡ್ಡಿಂಗ್ ಬೇಕಾಗಿರುತ್ತೆ, ನಾನು ನಿಮ್ಗೆ ಹೇಳಿರೋ ರೀತಿ. ಸೊ ಇಲ್ಲಿ ಮಾತ್ರ ಆ ಒಂದು ಬ್ಯಾಚಿಗೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದು ಅಷ್ಟು ತಗೊಂಡು ಕಾಸ್ಟ್ ಡ್ರೈವರ್ ರೇಟ್ಗೆ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮಗೆ ಆ ಕಾಸ್ಟ್ ಸಿಗುತ್ತೆ, ಓವರ್ ಹೆಡ್ ಕಾಸ್ಟ್ ಸಿಗುತ್ತೆ. ಇದನ್ನು ನಾವು ಪ್ರೈಮ್ ಕಾಸ್ಟ್ ಜೊತೆಗೆ ಆ್ಯಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಸಿಗುತ್ತೆ. ಅವರು ಓವರ್ ಹೆಡ್ ಕಾಸ್ಟ್ ಮಾತ್ರ ಕೇಳಿದರೆ 96,612 ತೋರಿಸ್ಬಹುದು. ಟೋಟಲ್ ಕಾಸ್ಟನ್ನು ಕೂಡ ನೀವು ಡೈರೆಕ್ಟಾಗಿ ಓವರ್ ಹೆಡ್ ಕಾಸ್ಟ್ ಜೊತೆಗೆ ಟೋಟಲ್ ಕಾಸ್ಟು ಕೂಡ ಈ ಥರ ತೋರಿಸ್ಬೋದು, 3,96,612 rupees. ಓಕೆನಾ? So by this we came to the end of this problem. If you have any doubts, please get back to me in the WhatsApp group. Thank you all.